ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಎಸ್ಬಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಗೀತಾಂಜಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಜ್ಞಾನಸಾಗರ ಕ್ಯಾಂಪಸ್ನ 2024-25ನೇ ಸಾಲಿನ ಗೀತಾಂಜಲಿ ಕ್ರೀಡೋತ್ಸವ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಶಾಲಾ ಧ್ವಜಾರೋಹಣ ನೆರವೇರಿಸಿ ಕ್ರೀಡಾ ಜ್ಯೋತಿಗೆ ಚಾಲನೆ ನೀಡುವ ಮೂಲಕ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಬಿಐಟಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಶಿವಲಿಂಗಯ್ಯರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷರಾದ ಎಂ ವಿ ಪ್ರಕಾಶ್, ಎಸ್ಬಿಐಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಉಪಾಧ್ಯಕ್ಷರಾದ ಹೇಮಾ ಶಿವಲಿಂಗಯ್ಯ, ಗೀತಾಂಜಲಿ ಶಾಲೆಯ ಪ್ರಾಂಶುಪಾಲರಾದ ಸರೋಜಾ ಭಾಗವಹಿಸಿದ್ದರು. Lighting the Olympic lamp. Now our physical education team. We stand united. ಎಜುಕೇಷನ್ ಟ್ರಸ್ಟ್ ಮತ್ತು ಎಸ್ಬಿ ಎಜುಕೇಷನ್ ಟ್ರಸ್ಟ್ ಅವರ ಸಂಸ್ಥೆಯಾದ ಗೀತಾಂಜಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇವತ್ತು ಹೆಸರಿಗೆ ತಕ್ಕಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೋತ್ಸವವನ್ನು ಉದ್ಘಾಟನೆಯನ್ನ ಮಾಡಿದೆ. ಮಕ್ಕಳಿಗೆ ಪಾಠದ ಜೊತೆಗೆ ಕ್ರೀಡೆಗಳು ಕೂಡ ಅವಶ್ಯಕತೆ ಇದೆ. ನಾವೆಲ್ಲ ಹುಟ್ಟುವಾಗ ಎಲ್ಲಿ ಹುಟ್ಟುತ್ತೀವಿ ಅಂತ ಗೊತ್ತಿಲ್ಲ, ಆದರೆ ಜೀವನವನ್ನ ನಮ್ಮ ಕೈಯಲ್ಲಿರುತ್ತೆ, ಎಲ್ಲಿ ತಗೊಂಡೋಗ್ಬೇಕು ಅಂತ ಸಾಧನೆ ಅನ್ನೋದು ವಿದ್ಯಾರ್ಥಿ ದೆಸೆಯಿಂದಲೇ ಬಂದಂತಹ ಸಂದರ್ಭದಲ್ಲಿ ನೀವೆಲ್ಲ ನಾನು ಈ ಗುರಿ ಮುಟ್ಟಬೇಕು ಅಂತ ನೀವು ಏನು ಅನ್ಕೊಳ್ತೀರೋ ಅದು ನಿಮ್ಮ ಕೈಯಲ್ಲೇ ಇರುತ್ತೆ. ಇದು ನಿಮಗೆಲ್ಲ ಗೋಲ್ಡನ್ ಪೀರಿಯಡ್, ಅಂದರೆ ಚಿನ್ನದಂತಹ ಸಮಯ. ಈ ಸಮಯದಲ್ಲಿ ನೀವು ಯಾವ ರೀತಿ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ತೀರೋ ಅದು ನಿಮ್ಮನ್ನ ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತೆ, ನಿಮ್ಮನ್ನ ಸಾಧನೆಯ ಮೆಟ್ಟಿಲ ಮೇಲೆ ನಿಲ್ಲಿಸುತ್ತೆ, ನಿಮ್ಮನ್ನ ಈಗೇನು ಬಾವುಟ ನಿರುತ್ಕೃಷ್ಟವಾಗಿ ಆಗ್ತಾ ಇದೆ ಅದರ ಎತ್ತರಕ್ಕೆ ನಿಮ್ಮ ಜೀವನವನ್ನ ತೆಗೆದುಕೊಂಡು ಹೋಗುತ್ತೆ. ನೀವು ವಿದ್ಯಾರ್ಥಿ ದೆಸೆಯಿಂದಲೇ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನನ್ನ ಹತ್ರ ಪೊಲಿಟಿಷಿಯನ್ ಆಗಬೇಕು, CA ಆಗಬೇಕು, ನೀಲಮೇನ ಥರ ಆಗಬೇಕು, ಶಿವಲಿಂಗಯ್ಯ ಥರ ಆಗಬೇಕು ಅಂತ ಡಿಸೈಡ್ ಮಾಡುವಂಥ ಸಮಯ ಇದು. ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನವನ್ನ ರೂಢಿಸ್ಕೊಳ್ಳಿ ಅಂತ ಹೇಳಿ ಒಂದೆರಡು ಮಾತನ್ನ ಹೇಳ್ತೀನಿ. ಜೊತೆಗೆ ಕ್ರೀಡಾಕೂಟಗಳು ಕೂಡ ಮಕ್ಕಳ ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ನಮ್ಮ ಗೀತಾಂಜಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಬಹಳ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಮಂಡ್ಯದಲ್ಲೇ ಕೊಡ್ತಾ ಇದೆ. ಸರಿಸುಮಾರು 4,000 ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದು ದೇಶಕ್ಕೆ, ಮಂಡ್ಯಕ್ಕೆ, ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ತರ್ತಾ ಇದ್ದಾರೆ. ಆ ಸಂಸ್ಥೆಯ ಸಂಸ್ಥಾಪಕರು ಕೂಡ ಇದು ಒಂದು ಏನಂದ್ರೆ ಸೇವೆ ಅನ್ನೋ ರೀತಿಯಲ್ಲಿ ಕಡಿಮೆ ಫೀಸನ್ನು ಕೊಟ್ಟು ಉತ್ತಮ ಗುಣಮಟ್ಟವನ್ನ ಕೊಡೋದು ಅಷ್ಟು ಸುಲಭ ಅಲ್ಲ. ಇವತ್ತು ಬೆಂಗಳೂರಿನಂತ ನಗರಗಳಲ್ಲಿ ಒಂದು LKGಗೆ 4 ಲಕ್ಷ ರೂಪಾಯಿ ಕೊಡಬೇಕು. ನನ್ನ ಮಗು ಕೊಡ್ತೇನೆ, ನಮಗೆ 4 ಲಕ್ಷ ರೂಪಾಯಿ ಕೊಡಬೇಕು ವರ್ಷಕ್ಕೆ. ಇವತ್ತು ಈಗ ಕಡಿಮೆ ಫೀಸ್ನಲ್ಲಿ ಸರ್ಕಾರಿ ಶಾಲೆಗಳು ಎಷ್ಟು ತಗೊಳ್ತೋ ಅದಕ್ಕಿಂತ ಸ್ವಲ್ಪ ಇರುವುದಷ್ಟೇ. ಕಡಿಮೆ ಫೀಸ್ನಲ್ಲಿ ಈ ರೀತಿಯ ಗುಣಮಟ್ಟ ಶಿಕ್ಷಣವನ್ನ ಕೊಡೋದು ಅಷ್ಟು ಸುಲಭ ಅಲ್ಲ. ಇವತ್ತಿನ ಈ ಹಣದುಬ್ಬರದ ಯುಗದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡೋದ್ರಿಂದ ಸರ್ ನಿಮ್ಮ ಶಾಲೆಯಿಂದ ಇನ್ನಷ್ಟು ಎತ್ತರಕ್ಕೆ ಮಕ್ಕಳು ಬೆಳೆಯಲಿ. ನನಗೆ ಇನ್ನೂ 3 ಕಾಲೇಜ್ ಮತ್ತೆ ಕ್ರೀಡೋತ್ಸವ ಅಂತಕ್ಕಂಥದ್ದು ಶಾಲೆಯಲ್ಲಿ ಬಹಳ ಮುಖ್ಯವಾದ ಒಂದು ಸಮಾರಂಭ. ಇದು ನಿಮ್ಮ ಆನ್ಯುವಲ್ ಡೇ ಮುಗಿದಿದೆ, ಅದಕ್ಕಿಂತಲೂ ಸಂತೋಷ ಕೊಡ್ತಕ್ಕಂಥ ಒಂದು ಸಮಾರಂಭ. ಯಾಕೆಂದರೆ ಈ ಕ್ರೀಡೆ ಎಂಬುದೇನೆ ಎಲ್ಲರ ಮನೋಲ್ಲಾಸಕ್ಕೆ ಒಂದು ಕಾರಣ ಆಗುತ್ತೆ. ಹಾಗೆಯೇ ಕ್ರೀಡೆ ಅಂತಕ್ಕಂಥದ್ದು ಇವತ್ತು ಓದಿನಷ್ಟೇ ಮುಖ್ಯವಾಗಿದೆ.
ಪಠ್ಯಪುಸ್ತಕ ಎಷ್ಟು ಓದ್ತೀರೋ ಅದಕ್ಕಿಂತ ಹೆಚ್ಚಾಗಿ ನಾವು ಕ್ರೀಡೆಗೆ ಮೊದಲ ಆದ್ಯತೆ ಕೊಡಬೇಕಾಗಿದೆ. ಯಾಕೆಂದರೆ ಕ್ರೀಡೆಯಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಹಾಗೆ ನಿಮ್ಮ ಬುದ್ಧಿಮತ್ತೆ ಕೂಡ ಇದರಲ್ಲಿ ಒಳ್ಳೆಯ ಆರೋಗ್ಯದಿಂದ ಇರ್ತಕ್ಕಂಥ ಕಾರಣಕ್ಕೆ ನಾವೆಲ್ಲರೂ ಕೂಡ ಕ್ರೀಡೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಅದರ ನಿಯಮಗಳನ್ನು ಪಾಲಿಸಬೇಕು. ಜೊತೆಗೆ ಕ್ರೀಡೆ ಅಂತಕ್ಕಂಥದ್ದು ನಮಗೆ ಜೀವನದಲ್ಲಿ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳೋದನ್ನ ಕಲಿಸುತ್ತೆ. ಹಾಗೆಯೇ ಸೋಲು ಗೆಲುವನ್ನು ಎದುರಿಸುವಂತಹ ಒಂದು ದೃಢತೆಯನ್ನು ಕೊಡುತ್ತೆ. ಹಾಗೆಯೇ ನೀವು ಯಾವ ಒಂದು ದಿಕ್ಕಿನಲ್ಲಿ ಶೀಘ್ರವಾದ ನಿರ್ಧಾರ ತಗೊಳ್ಬೇಕು ಅನ್ನೋದನ್ನು ನಿಮಗೆ ಕಲಿಸ್ಕೊಡುವಂಥದ್ದು ಈ ಕ್ರೀಡೆ. ಅಂದರೆ ನೀವು ಆಟ ಆಡ್ತಾ ಇರುವಾಗ ತಕ್ಷಣದಲ್ಲಿ ಯಾವ ರೀತಿಯ ನೀವು ಗುರಿಯನ್ನು ಹೊಂದಬೇಕು, ಯಾವ ರೀತಿ ನೀವು ಎದುರಾಳಿಯನ್ನು ಎದುರಿಸಬೇಕು, ಏನು ಇದಕ್ಕೆ ಹಂತಗಳನ್ನು ಹೆಜ್ಜೆಗಳನ್ನು ತಗೊಳ್ಬೇಕು ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡತಕ್ಕಂಥದ್ದು ಕ್ರೀಡೆ. ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹ ಇದೆ. ಹಿಂದೆ ಎಲ್ಲ ಕ್ರೀಡೆಗಿಂತ ಮೊದಲು ಓದಬೇಕು, ಯಾಕೆಂದರೆ ಓದು ಅನ್ನಕ್ಕೆ ದಾರಿ ಆಗ್ತದೆ, ಕ್ರೀಡೆ ಬರೀ ಆ ಸಂತೋಷಕ್ಕೆ ಮಾತ್ರ ಅಂತಕ್ಕಂಥ ಒಂದು ಅಭಿಪ್ರಾಯ ಇತ್ತು. ಆದರೆ ಇವತ್ತು ಇಡೀ ಪ್ರಪಂಚದಲ್ಲಿ ಕ್ರೀಡೆಗೆ ಮೊದಲ ಸ್ಥಾನ ಇದೆ. ಕ್ರೀಡೆಯಲ್ಲಿ ಬಂದಂಥವರು ಯಾವ ಸಿನಿಮಾ ತಾರೆಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಎಲ್ಲರಿಂದ ಹೆಚ್ಚಾಗಿ ಜನಗಳ ಒಂದು ಮೆಚ್ಚುಗೆಗೆ ಪಾತ್ರರಾಗ್ತಾರೆ, ಜನಗಳ ಒಂದು ಮಾದರಿ ಆಗ್ತಾರೆ ಅವರು. ಸೊ ಹಾಗಾಗಿ ಎಲ್ಲರೂ ಕೂಡ ಬಹಳ ಗಮನ ಇಟ್ಟು ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡೆಯಲ್ಲಿ ಒಂದು ಉನ್ನತ ಮಟ್ಟವನ್ನು ತಲುಪಬೇಕು. ಈ ಉನ್ನತ ಮಟ್ಟವನ್ನು ತಲುಪಬೇಕಾದರೆ ಮುಖ್ಯವಾಗಿ ಅಭ್ಯಾಸ, ನಿರಂತರವಾದ ಅಭ್ಯಾಸದಿಂದ ಮಾತ್ರವೇ ನೀವು ಕ್ರೀಡೆಯಲ್ಲಿ ಮೊದಲಿಗೆ ರಾಜ್ಯದಲ್ಲಿ. ಹಾಗಾಗಿ ತಗೊಂಡು ನೀವು ಈ ಭಾರತದ ಒಲಿಂಪಿಕ್ಸ್ನಲ್ಲಿ ಆಡಿ ವಿಶ್ವದ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಹೆಸರು ತರುವಷ್ಟರ ಮಟ್ಟಿಗೆ ನೀವು ಬೆಳೀಬೇಕು ಅಂತ ಹಾರೈಸ್ತೇನೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.